ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿಕ್ಷಣ ಸಚಿವನಾಗಿ ನಾನು ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ನಾನು ಹೋಗಿದ್ದೇನೆ. ಅಲ್ಲಿ ಅಂಬೇಡ್ಕರ್ ಅವರು ಓದಿದಂಥ ಸ್ಕೂಲ್ ಅದು. ಅಲ್ಲಿ ನೋಡಿದ್ರೆ ಬಹುಶಃ ಬಹಳಷ್ಟು ಜನ ನೋಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥವರ ಬ್ರೆಸ್ಟ್ಗಳನ್ನು ಹಾಕಿರ್ತಾರೆ. ದೊಡ್ಡದೊಂದು ಪ್ರತಿಮೆ ಇತ್ತು. ಯಾವ್ದು ಅಂತ ನೋಡಿದ್ರೆ ಅದು ಅಂಬೇಡ್ಕರ್ ಅವರಿಗೆ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅದನ್ನ ಓದಿ ಅತ್ಯುನ್ನತ ಮಟ್ಟದಲ್ಲಿ ತೇರ್ಗಡೆ ಆಗ್ತಾರೆ. ಅವರ ಪ್ರತಿಭೆಯನ್ನು ದೊಡ್ಡ ಪ್ರತಿಭೆಯನ್ನು ಇಟ್ಟಿದ್ದಾರೆ. ಅದೊಂದು ಆದರ್ಶವಾಗಿದೆ. ನಾನು ಅವಾಗ ಬಂದು ನಮ್ಮ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ಅಂಬೇಡ್ಕರ್ ಅವರ 125ನೇ ವರ್ಷ ಅವರ ಜನ್ಮದಿನಾಚರಣೆಯೊಂದು ನಾವು ಅಲ್ಲಿ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಒಂದು 100 ಎಕರೆ ಜಮೀನನ್ನು ಕೊಟ್ಟು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಪ್ರಾರಂಭವನ್ನು ಮಾಡಿದ್ರು. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಮೊದಲನೇ ಪಾಠವನ್ನು ಮಾಡಿದ್ದು ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ಡಾಕ್ಟರ್ ರಂಗರಾಜ್ ಅವರು. ಸೊ ಹಾಗಾಗಿ ಇವತ್ತು ನಾವು ಅಂಬೇಡ್ಕರ್ ಅವರ ನೆನಪನ್ನು ಉಳಿತಕ್ಕಂಥ ರೀತಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಇವತ್ತು ನಾವು ಬೆಂಗಳೂರಿನಲ್ಲಿ ಮಾಡಿರ್ತಕ್ಕಂಥದ್ದು. ಬಹುಶಃ ಅದು ನನ್ನ ಅವಧಿನಲ್ಲಾಯಿತು ಅಂತಕ್ಕಂಥ ನಮಗೆ ಅತ್ಯಂತ ಸಂತೋಷ ಪಟ್ಟಿರ್ತಕ್ಕಂಥದ್ದು ಮಾತನ್ನು ಹೇಳಿದ್ದು. ಬಹುಶಃ ಇವತ್ತು ನಾವು ಮಹಿಳಾ ಮೀಸಲಾತಿ ನಾಳೆ ಬರ್ತಾ ಇದೆ. ಅನೇಕ ರೀತಿಯಾದಂಥ ದ್ವಂದ್ವಗಳು ಇರ್ತಕ್ಕಂಥದ್ದು. ಸಂವಿಧಾನವನ್ನು ತಿರುಚುವಂತಹ ರೀತಿಯಲ್ಲಿ ಆದರೂ ಆಗಬಹುದು. ಬಹುಶಃ ಎಲ್ಲೋ ಒಂದು ಕಡೆಗೆ ಅವರ ಸಂವಿಧಾನದ ಆಶಯಗಳನ್ನು ಈಡೇರಿಸಲಿಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಅಂತ ಸಂದರ್ಭದಲ್ಲಿ ಹೇಳಿ